ಸ್ವಪಕ್ಷೀಯರ ವಿರುದ್ಧ ಯತ್ನಾಳ್ ಅವರ ವಾಗ್ಝರಿ ಇನ್ನೂ ಕೂಡ ಮುಂದುವರಿತಾ ಇದೆ. ಕೊರೋನಾದಲ್ಲಿ ನೀಡಿದ ರೆಮ್ಡಿಸಿವಿರ್ ಚುಚ್ಚುಮದ್ದಿಗೆ ಕೇವಲ 999 ರೂಪಾಯಿ, ಆದರೆ ಅದಕ್ಕೆ 1300 ರೂಪಾಯಿ ಖರ್ಚು ಹಾಕಿದ್ದಾರೆ. ಸಿಎಂಗೆ ದಮ್ಮಿದ್ರೆ ಕೊರೋನಾ ಅಕ್ರಮದ ಬಗ್ಗೆ ಸಿಬಿಐ ತನಿಖೆಯನ್ನ ಕೊಡ್ಲಿ, ಪಿಎಸ್ಐ ಅಕ್ರಮ ಬಗ್ಗೆ ಸಿಬಿಐ ತನಿಖೆ ನಡೆಸಲಿ. ಸ್ವಪಕ್ಷೀಯರ ವಿರುದ್ಧ ಮತ್ತೆ ಯತ್ನಾಳ್ ಅವರು ಗುಡುಗಿದ್ದಾರೆ. ಸೂಕ್ತ ತನಿಖೆ ಮಾಡಿದರೆ ಎಲ್ಲವೂ ಕೂಡ ಹೊರಬೀಳುತ್ತೆ ಅಂದಿದ್ದಾರೆ. ಸಿದ್ದರಾಮಯ್ಯನವರಿಗೆ ದಮ್ಮಿದ್ರೆ ಇದನ್ನು ಸಿಬಿಐ ಕೊಡಬೇಕು ಅಂತ ಅವರ ಒತ್ತಾಯ. ಲೋಕಲ್ ತನಿಖೆ ಮಾಡಿಸಿದ್ರೆ ಏನೂ ಆಗಲ್ಲ. ಇನ್ನೊಂದು ಕಡೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಆಗಲಿ ಅಂತ ಹೇಳಿದರೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಆಗಲಿ ಅಂತ ಹೇಳ್ತಾ ಇದ್ದಾರೆ. ದಲಿತರ ಬಗ್ಗೆ ಸಿದ್ದರಾಮಯ್ಯನವ್ರ ಕಾಳಜಿ ಇದ್ರ ಮೇಲೆ ಗೊತ್ತಾಗುತ್ತೆ ಅಂತ ಅವರ ವಾದ. ಏನೂ ಮಾಡಿಲ್ಲ, ಆಗ್ರಹ ಮಾಡಿಲ್ಲ. ನಂದೆಲ್ಲನೂ ಗೌರವಯುತವಾಗಿ ಇಬ್ಬರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಅಮಿತ್ ಶಾ ಅವರು, ನಡ್ಡಾ ಅವರು 4 ಜನ ಅಪಾಯಿಂಟ್ಮೆಂಟ್ ಕೊಟ್ಟು ಮಾತಾಡ್ಯಾರ. ಸುಮಾರು 1 ತಾಸು ಇಬ್ಬರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ನಾವು ಮಾತಾಡಿದ್ದೀವಿ. 25 ನಿಮಿಷ ರಾಷ್ಟ್ರೀಯ ಅಧ್ಯಕ್ಷರು ಗೃಹ ಮಂತ್ರಿಗಳ ಜೊತೆ ಚರ್ಚೆ ಆಗಿದೆ. ಇದೆಲ್ಲ ಏನು ತೋರಿಸ್ಕೊಡ್ತದಂದರೆ ನಂದು ಭ್ರಷ್ಟಾಚಾರ ವಂಶವಾದದ ವಿರುದ್ಧ ಹೋರಾಟಕ್ಕೆ ಅವರು ಗೌರವ ಕೊಟ್ಟು ನನಗೆ ಕರೆಸಿ ನನಗೆ ಎಲ್ಲ ಕೇಳಿದ್ದಾರೆ. ನನಗೆ ಅವರು ಭಾಳ ನಾನು ಸಮಾಧಾನ ಇದ್ದೀನಿ, ನಾನು ತೃಪ್ತಿಯಾಗಿದೆ. ಮುಂದಿನ ದಿವಸಗಳಲ್ಲಿ ಒಳ್ಳೆಯ ನಿರ್ಣಯಗಳನ್ನು ನಮ್ಮ ಪಕ್ಷದ ಹೈಕಮಾಂಡ್ ತಗೋತಾರೆ. ಏನೂ ಮಾಡಿಲ್ಲ, ಆಗ್ರಹ ಮಾಡಿಲ್ಲ. ನಂದೆಲ್ಲ